ಹಾಯ್ ಹಲೋ ನಮಸ್ಕಾರ. ಸೊ ಇಲ್ಲಿವರೆಗೂ ನಾವು ಬ್ಲಡ್ ರಿಲೇಷನ್ಸಲ್ಲಿ ಕೆಲವೊಂದು ಸಮ್ಸ್ ನೋಡ್ತೀವಿ. ಅಂದರೆ ಲಾಸ್ಟ್ ವಿಡಿಯೋಲಿ ಫ್ಯಾಮಿಲಿ ಟ್ರೀ ಬ್ಲಡ್ ರಿಲೇಷನ್ಸ್ ಪ್ರಾಬ್ಲಮ್ಸ್ ನೋಡಿದ್ವಿ. ಅದಕ್ಕಿಂತ ಮುಂಚೆ ವಿಡಿಯೋಲಿ ಬ್ಲಡ್ ರಿಲೇಷನ್ಸಲ್ಲಿ ಯಾರ್ಯಾರು ಬರ್ತಾರೆ, ಇಂಗ್ಲೀಷಲ್ಲಿ ಅವ್ರನ್ನ ಏನೇನು ಅಂತ ಕರೀತಾರೆ ಅವೆಲ್ಲ ತಿಳ್ಕೊಂಡ್ವಿ. ಸೊ ಈ ವಿಡಿಯೋ ನೋಡೋಕ್ಕೆ ಮುಂಚೆ ನಿಮಗೆ ಬ್ಲಡ್ ರಿಲೇಷನ್ಸಲ್ಲಿ ಇಂಗ್ಲೀಷಲ್ಲಿ ಏನು ನೇಮ್ಸ್ ಕರೀತಾರೆ ಗೊತ್ತಿಲ್ಲ ಅಂತಂದರೆ ಫಸ್ಟ್ ಅದು ಹೋಗಿ ನೋಡ್ಕೊಂಬನ್ನಿ. ವಿಡಿಯೋ ನಂಬರ್ RK18 ಅಂತ ಇದೆ. ಅದನ್ನು ನೋಡ್ಕೊಂಬಂದರೆ ನಿಮಗೆ ನಾವು ಮಾಡೋದೆಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ಯಾಕಂತ ಅಂದರೆ ಅದರಲ್ಲಿ ಬ್ಲಡ್ ರಿಲೇಷನ್ಸಲ್ಲಿ ಏನೇನು ಯಾರ್ಯಾರು ಬರ್ತಾರೆ, ಸೆವೆನ್ ಜನ್ರೇಷನ್ ಬ್ಲಡ್ ರಿಲೇಷನ್ಸ್ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದೊಂದು ಸಲ ನೋಡ್ಕೊಂಬಂದರೆ ಈ ಸಮ್ಸ್ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಬ್ಲಡ್ ರಿಲೇಷನ್ಸಲ್ಲಿ ಸೆಕೆಂಡ್ ಟೈಪ್ ಆಫ್ ಸಮ್ಸ್ ಕೇಳ್ತಾರೆ. ನಾವು ಲಾಸ್ಟ್ ವಿಡಿಯೋಲಿ ಯಾವ್ದು ನೋಡಿದ್ವಿ, ಫ್ಯಾಮಿಲಿ ಟ್ರೀ ಬ್ಲಡ್ ರಿಲೇಷನ್ ಸಮ್ಸ್ ನೋಡಿದ್ವಿ. ಇದರಲ್ಲಿ ಯಾವ ಥರ ಅಂತ ಅಂದರೆ ಇದು ತುಂಬ ಈಸಿ ಇರುತ್ತೆ, ಬಟ್ ಅಷ್ಟೇ ಕನ್ಫ್ಯೂಸಿಂಗ್ ಇರುತ್ತೆ. ಮೋಸ್ಟ್ ಈಸಿಯೆಸ್ಟ್ ಆ್ಯಂಡ್ ಮೋಸ್ಟ್ ಕನ್ಫ್ಯೂಷನ್ ಇರೋ ಕ್ವಶನ್ಸ್ ಇವೆಲ್ಲ ನಾವು ಏನಪ್ಪ ಕೋಡಿಂಗ್ ಅದೇ ನಾವು ಸಿಂಬಲ್ಸ್ ಕಲ್ತ್ಕೊಂಡ್ವಲ್ಲ, ಅವನ್ನ ಹುಡುಗರಿಗೆ ಬಾಕ್ಸ್ ಟೈಪು, ಹುಡುಗಿಗೆ ರೌಂಡ್ ಅಂತ ಹಾಕ್ಬಿಟ್ಟು ಮಾಡೋ ಥರ. ಸೊ ಆ ಥರ ಎಲ್ಲ ಮಾಡೋದೇ ಬೇಕಾಗಿಲ್ಲ. ಇದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡೆ ಮೈಂಡಲ್ಲಿ ಕಣ್ಮುಚ್ಕೊಂಡು ಕ್ವಶನ್ ನೋಡಿಕೊಂಡು ಇಮ್ಯಾಜಿನ್ ಮಾಡ್ಕೊತ ಹೋದರೆ ನಮ್ಗೆ ಆನ್ಸರ್ಸ್ ಬಂದ್ಬಿಡುತ್ತೆ. ಆದರೆ ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ. ಆ ಕನ್ಫ್ಯೂಷನ್ ಇಲ್ಲದೆ ನಾವು ಹೇಗೆ ತಿಳ್ಕೊಳ್ಳೋದು ಈ ಒಂದು ವೀಡಿಯೋಲಿ ನೋಡೋಣ. ಸೊ ಇವಾಗ ಒಂದೊಂದೇ ಸಮ್ಸ್ ಮಾಡ್ಕೊಂಡು ಹೋಗೋಣ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಅಂತ. ಸೊ ಕನ್ಫ್ಯೂಸ್ ಆಗೋದೇನಿರಲ್ಲ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಎರಡನೇ ಟೈಮ್ ನೋಡಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವಾಗ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್ ರಾಬರ್ಟ್ ಟೋಲ್ಡ್ ಹಿಸ್ ಸನ್ ದಿಸ್ ಲೇಡಿ ಇಸ್ ದಿ ಮದರ್ ಆಫ್ ದ ಡಾಟರ್ ಇನ್ ಲಾ ಆಫ್ ಯುವರ್ ಫಾದರ್ಸ್ ಬ್ರದರ್ ಅಂತ. ಅಂದರೆ ಇವಾಗ ನಾವು ಇದನ್ನು ಇಂಥ ದೊಡ್ಡ ಕ್ವಶನ್ಸಲ್ಲಿ, ಈ ಥರ ಬ್ಲಡ್ ರಿಲೇಷನ್ಸಲ್ಲಿ ಏನು ಮಾಡೋದಂದರೆ ಅವ್ರು ಎಷ್ಟೇ ದೊಡ್ಡ ಕ್ವಶನ್ಸ್ ಕೊಡಲಿ, ಆಫ್ ದ ಟು ದ ಅಂತ ಏನೇನೋ ಇರ್ತವೆ, ಎಷ್ಟೊಂದು ಕೊಟ್ಕೊಂಡು ಹೋಗಿರ್ತಾರೆ ಅವ್ರಿಗೆ, ಇವ್ರಿಗೆ ಅವರು ಅಂತ. ನಾವೇನು ಮಾಡೋಂದರೆ ಫಸ್ಟು ಸ್ಪ್ಲಿಟ್ ಮಾಡ್ಕೊಳ್ಳೋಣ ಕ್ವಶನ್ ಚಿಕ್ಕದಾಗಿ, ಒಬ್ಬೊಬ್ರದ್ದೇ ತೊಗೊಂಡೋಗೋಣ. ಅಂದರೆ ಇವಾಗ ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್ ರಾಬರ್ಟ್ ಟೋಲ್ಡ್ ಹಿಸ್ ಸನ್. ಇವಾಗ ಏನು ರಾಬರ್ಟು ನೀವೇ ಅಂದ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೈಂಡಲ್ಲಿ. ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್, ಒಂದು ಫೋಟೋಗ್ರಾಫ್ ಇದೆ, ಅದನ್ನು ತೋರಿಸ್ತಾ ರಾಬರ್ಟ್ ಟೋಲ್ಡ್ ಹಿಸ್ ಸನ್. ರಾಬರ್ಟ್ ನೀವೇ ಅಂದ್ಕೊಳ್ಳಿ, ನೀವು ನಿಮ್ಮ ಮಗಾಗಿ ಹೇಳ್ತಾ ಇದ್ದೀರಾ, ಏನು ಅಂತ ನಾವು ನೋಡೋಣ. ರಾಬರ್ಟ್ ಟೋಲ್ಡ್ ಹಿಸ್ ಸನ್ ಏನು, ರಾಬರ್ಟ್ ನೀವು ನಿಮ್ಮ ಮಗಂಗೆ ಏನು ಹೇಳ್ತೀರಾ, ನಿಮ್ಮ ಹೆಸರು ರಾಬರ್ಟ್ ಅಲ್ವಾ ಈಗ. ಸೊ ನೀವು ನಿಮ್ಮ ಮಗಂಗೆ ಏನು ಹೇಳ್ತಿದ್ದೀರಾ ಅಂತಂದರೆ, ದಿಸ್ ಲೇಡಿ ಈಸ್ ದ ಮದರ್ ಆಫ್ ದಿ ಡಾಟರ್. ಈ ಫೋಟೋದಲ್ಲಿರೋ ಹೆಣ್ಣು ಅವಳ ಮಗುಗೆ ತಾಯಿ. ಅಲ್ಲಿ ಏನೂ ಇಲ್ಲ ನೋಡಿ, ಸುಮ್ಮನೆ ಕನ್ಫ್ಯೂಸ್ ಆಗೋಕ್ಕೆ ಕೊಟ್ಟಿದ್ದಾರೆ. ಅವಳ ಮಗುಗೆ ತಾಯಿ, ಮದರ್ ಅಂದರೆ ಅಲ್ಲಿ ಆಲ್ರೆಡಿ ತಾಯಿ ಅಂತ ಗೊತ್ತಾಗುತ್ತೆ ಯಾರಿಗೋ, ಬಟ್ ಅವಳ ಮಗುಗೆ ತಾಯಿ ಅಂತ ಅಲ್ಲಿ ಕೊಟ್ಟಿದ್ದಾರೆ, ಜಸ್ಟ್ ಕನ್ಫ್ಯೂಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ದಿಸ್ ಲೇಡಿ ಇಸ್ ದ ಮದರ್ ಆಫ್ ದಿ ಡಾಟರ್, ಮದರ್ ಆಫ್ ದ ಡಾಟರ್. ಆಫ್ ದ ಅಂತ ಕೊಟ್ಟಿರ್ತಾರಲ್ಲ, ಅಲ್ಲಿವರೆಗೂ ನಾವು ಸ್ಪ್ಲಿಟ್ ಮಾಡ್ಕೊಂಡು ಕ್ವಶನ್ ನೋಡ್ಕೊಳ್ಳೋಣ. ದಿಸ್ ಲೇಡಿ ಇಸ್ ದ ಮದರ್ ಆಫ್ ದಿ ಡಾಟರ್. ಈ ಹೆಣ್ಣು ಅವಳ ಮಗಳಿಗೆ ತಾಯಿ. ನೆಕ್ಸ್ಟ್, ಆಫ್ ದ ಡಾಟರ್ ಇನ್ ಲಾ ಆಫ್ ಯುವರ್ ಫಾದರ್ಸ್ ಬ್ರದರ್. ನಿಮ್ಮ ತಂದೆಯ ಅಣ್ಣ ಅಥವಾ ತಮ್ಮ ಇರ್ತಾರಲ್ಲ, ನಿಮ್ಮ ತಂದೆಯ ಬ್ರದರ್ಗೆ ಡಾಟರ್ ಇನ್ ಲಾ ಅವಳ ಮಗಳಿಗೆ ತಾಯಿ. ಸೊ ಕ್ವಶನ್ ಏನು, ಹೌ ಈಸ್ ದ ಲೇಡಿ ರಿಲೇಟೆಡ್ ಟು ರಾಬರ್ಟ್ ಸನ್. ಲೇಡಿ ರಾಬರ್ಟ್ ಸನ್ಗೆ ಏನಾಗ್ತಾಳೆ ಅಂತ. ಹೌ ಈಸ್ ದ ಲೇಡಿ ರಿಲೇಟೆಡ್ ಟು ರಾಬರ್ಟ್ ಸನ್ ಅಂದರೆ ನಿಮ್ಮ ಮಗುಂಗೆ ಆ ಲೇಡಿ ಏನಾಗ್ತಾಳೆ ಅಂತ ಅಂದರೆ ಸಿಸ್ಟರ್ ಇನ್ ಲಾ. ಹೆಂಗೆ ಅಂತಂದರೆ ಇವಾಗ ನಾನು ಕೋಡಿಂಗಲ್ಲಿ ಹೇಳ್ಕೊಂಡು ಕೊಡ್ತೀನಿ, ಜಸ್ಟ್ ನಿಮಗೆ ಗೊತ್ತಾಗೋಕ್ಕೋಸ್ಕರ ಅಷ್ಟೆ. ಈಗ ನೋಡಿ, ಈಗ ಅಲ್ಲಿ ಏನು ಹೇಳಿದ್ದಾರೆ, ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್. ಒಂದು ಫೋಟೋಗ್ರಾಫ್ ಇದೆ, ಅದನ್ನು ನೋಡಿ ರಾಬರ್ಟ್ ಟೋಲ್ಡ್ ಹಿಸ್ ಸನ್. ರಾಬರ್ಟ್ ಅವ್ರ ಮಗಂಗೆ ಹೇಳ್ತಾನೆ, ಇದು ರಾಬರ್ಟ್ ಅಂತ ಅಂದ್ಕೊಳ್ಳಿ. ರಾಬರ್ಟು ನೆಕ್ಸ್ಟ್ ಜನ್ರೇಷನ್, ಕೆಳಗಡೆ ಜನ್ರೇಷನ್, ಅವ್ರ ಸನ್, ರಾಬರ್ಟ್ ಅವರ ಸನ್ನಿಗೆ ಹೇಳ್ತಿದ್ದಾನೆ, ದಿಸ್ ಲೇಡಿ ಈಸ್ ದ ಮದರ್ ಆಫ್ ದಿ ಡಾಟರ್. ಈ ಫೋಟೋದಲ್ಲಿ ತೋರಿಸ್ತಾ ಇದ್ದಂಥ ಹೆಣ್ಣು ಮದರ್ ಯಾರಿಗೆ, ಅವ್ರ ಮಗಳಿಗೆ ಅವರು ತಾಯಿ, ಡಾಟರ್. ಆಫ್ ದ ಡಾಟರ್ ಇನ್ ಲಾ ಆಫ್ ಯುವರ್ ಫಾದರ್ಸ್ ಬ್ರದರ್ ಅಂತಂದರೆ ರಾಬರ್ಟ್ ಅವರ ಅಣ್ಣನ ಸೊಸೆ ಆಗಿರ್ತಾಳೆ. ಇದ್ಯಾರು, ರಾಬರ್ಟ್ ಅವರ ಬ್ರದರ್. ಇದು ರಾಬರ್ಟ್ ಅವ್ರ ಬ್ರದರ್ಗೆ ಈ ಹುಡುಗಿ ಡಾಟರ್ ಇನ್ ಲಾ ಅಂತ. ಅಂದರೆ ರಾಬರ್ಟ್ ಅವರ ಮಗ ಸನ್ ಇರ್ತಾನಲ್ಲ, ಅವ್ರಿಗೆ ಇವರು ಮದುವೆ ಆಗಿರ್ತಾರೆ. ರಾಬರ್ಟ್ ಬ್ರದರ್ಸ್ನ ಮಗನ ಜೊತೆ ಇವ್ರು ಮದುವೆ ಆಗಿರ್ತಾರೆ. ಸೊ ಅವ್ರಿಗೆ ಡಾಟರ್ ಇನ್ ಲಾ ಆಯ್ತಾಳೆ, ಅಂದರೆ ಸೊಸೆ ಆಯ್ತಾಳೆ. ಸೊ ಇವಾಗ ಏನು ಕ್ವಶನ್ ಕೊಟ್ಟು, ಹೌ ಈಸ್ ದ ಲೇಡಿ, ಈ ಹುಡುಗಿ ರಿಲೇಟೆಡ್ ಟು ರಾಬರ್ಟ್ಸನ್ಗೆ ಈ ಅಮ್ಮ ಹೇಗೆ ರಿಲೇಟೆಡ್ ಆಯ್ತಾಳೆ ಅಂತಂದರೆ,
ಇವರು ಮೇಲ್ಗಡೆ ಜನ್ರೇಷನ್, ಸನ್ ಅಂದರೆ ಸೆಕೆಂಡ್ ಕೆಳಗಡೆ ಜನ್ರೇಷನ್ ಇರುತ್ತೆ. ಅವ್ರ ಮೇಲ್ಗಡೆ ಜನ್ರೇಷನಲ್ಲಿ ಯಾರು, ರಾಬರ್ಟ್ ಅವ್ರ ಅಣ್ಣ ಅಂದರೆ ಅವರ ಚಿಕ್ಕಪ್ಪ ಆಗಲಿ ದೊಡ್ಡಪ್ಪ ಆಗಲಿ ಅವರ ಸೊಸೆ ರಾಬರ್ಟ್ಗೆ ಏನಾಯ್ತಾರೆ ಅಂತಂದರೆ ಸಿಸ್ಟರ್ ಇಲ್ಲ ಆಯ್ತಾರೆ. ಓಕೆನಾ, ಅರ್ಥ ಆಯ್ತಲ್ವ? ರಾಬರ್ಟ್ ಅವ್ರ ಅಣ್ಣ ಮೇಲ್ಗಡೆ ಜನ್ರೇಷನ್ಸಲ್ಲಿ ಇರ್ತಾರೆ. ರಾಬರ್ಟ್ ಸನ್ನು ಮತ್ತು ರಾಬರ್ಟ್ಸ್ ಅವರ ಅಣ್ಣನ ಸನ್ನು ಮಗ ಕೆಳಗಡೆ ಜನ್ರೇಷನ್ ಇರ್ತಾರೆ. ರಾಬರ್ಟ್ ಅವ್ರ ಅಣ್ಣನ ಅಥವಾ ತಮ್ಮನ ಮಗ ಮದುವೆ ಆದವಳನ್ನ ಇವರಿಗೆ ಡಾಟರ್ ಇಲ್ಲ ಆಯ್ತಾಳೆ. ಅಂದರೆ ಇವ್ರ ಸನ್ನು ಈ ಹುಡುಗಿ ಮತ್ತು ಈ ಸನ್ನು ಅಂದರೆ ರಾಬರ್ಟ್ ಅವ್ರ ಅಣ್ಣನ ಮಗ ಇವರೆಲ್ಲ ಒಂದೇ ಜನ್ರೇಷನ್ಗೆ ಇರ್ತಾರೆ. ಸೊ ಈ ರಾಬರ್ಟ್ ಅವರ ಮಗಂಗೆ ಅವ್ರ ಅಣ್ಣ ಅಥವಾ ಅವ್ರ ತಮ್ಮನ ಮಗನ ಹೆಂಡತಿ ಏನಾಯ್ತಾಳೆ ಅಂತಂದರೆ ಸಿಸ್ಟರ್ ಇಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. ಈಗ ಇದು ಅಷ್ಟೇ. ಫಸ್ಟು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ನಾವು ಏನು ಕೋಡೆಲ್ಲ ಬರೆಯೋದು, ಸಿಂಬಲ್ಸ್ ಎಲ್ಲ ಬರೆಯೋದು ಬೇಡ. ಜಸ್ಟ್ ಮೈಂಡಲ್ಲಿ ಬ್ಲೈಂಡಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವೇ ಇಮ್ಯಾಜಿನ್ ನೀವಂತಲೇ ಅಂದ್ಕೊಳ್ಳಿ. ಅಲ್ಲಿ ಏನು ಕ್ವಶನ್ಸಲ್ಲಿ ಇದ್ದೀರೋ ಅದನ್ನು ನೀವೇ ಅಂದ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಲಿರೋರನ್ನ, ನಿಮ್ಮ ಫ್ರೆಂಡ್ಸ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮಗೆ ಆನ್ಸರ್ ಟಕ್ ಅಂತ ಸಿಕ್ಬಿಡುತ್ತೆ. ಇವಾಗ ಎಕ್ಸಾಂಪಲು, ಪಾಯಿಂಟಿಂಗ್ ಟು ಎ ಸುಮಿತ್ ಅಂತ ಸುಮಿತ್ನ ತೋರಿಸ್ತಾ, ಸುಮಿತ್ತು ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ. ನಾನು ಹೇಳಿದೆ, ಐ ಸೆಡ್ ಹೀ ಈಸ್ ದ ಓನ್ಲಿ ಚೈಲ್ಡ್ ಆಫ್ ಮೈ ಗ್ರ್ಯಾಂಡ್ ಮದರ್. ಅಂದರೆ ಸುಮಿತ್ನ ತೋರಿಸ್ತಾ, ಸುಮಿತ್ತು ನಮ್ಮ ಅಜ್ಜಿಯ ಒಬ್ಬನೇ ಮಗ. ನಮ್ಮ ಅಜ್ಜಿಗೆ ಒಬ್ಬನೇ ಮಗ ಅಂತ ಅಂದರೆ ಅವರು ನಮ್ಮ ತಂದೆ ಆಯ್ತಾರೆ. ಸೊ ಕ್ವಶನ್, ಹೌ ಈಸ್ ಸುಮಿತ್ ರಿಲೇಟೆಡ್ ಟು ಮೀ ಅಂತ ಅಂದರೆ ಸುಮಿತ್ ನನಗೇನಾಯ್ತಾರೆ ಅಂತಂದರೆ ನಮ್ಮ ಅಪ್ಪ ಆಗ್ತಾರೆ. ಎಷ್ಟು ಈಸಿ. ಅದನ್ನೇ ನಿಮಗೆ ಅರ್ಥ ಆಗಲಿ ಅಂತ ನಾನು ಇಲ್ಲಿ ಕೋಡಿಂಗು ಮತ್ತು ಸಿಂಬಲ್ಸ್ ಬರೀತಿದ್ದೀನಿ. ಇವಾಗ ನೋಡ್ಕೊಳ್ಳಿ. ಪಾಯಿಂಟಿಂಗ್ ಟು ಎ ಇದು ಸುಮಿತ್ತು ಹುಡುಗ ಅಂದರೆ ಬಾಕ್ಸ್ ಹಾಕೊತೀವಿ. ಸುಮಿತ್ತು. ಐ ಸೆಟ್, ನಾನು ಹೇಳಿದೆ. ಐ ಅಂತ ಅಂದರೆ ನಮ್ಮ ಈ ಜನ್ರೇಷನ್ನ, ಇದ್ರ ನೆಕ್ಸ್ಟ್ ಜನ್ರೇಷನ್, ಇದ್ರ ಮೇಲ್ಗಡೆ ಜನ್ರೇಷನ್ ನಮಗೆ ಗೊತ್ತಿಲ್ಲ. ಐ ಸೆಡ್ ಹೀ ಈಸ್ ದ ಓನ್ಲಿ ಚೈಲ್ಡ್ ಆಫ್ ಮೈ ಗ್ರ್ಯಾಂಡ್ ಮದರ್. ನಮ್ಮ ಅಜ್ಜಿ ಅಂತ ಅಂದರೆ ಇಲ್ಲಿ ಬರ್ತಾರೆ ಅಜ್ಜಿ, ಗ್ರ್ಯಾಂಡ್ ಮದರ್ ಈಸ್ ದ ಓನ್ಲಿ ಚೈಲ್ಡ್ ಆಫ್ ಮೈ ಗ್ರ್ಯಾಂಡ್ ಮದರ್ ಅಂತ ಅಂದರೆ ಸುಮಿತ್ನ ಮಗ ಸನ್, ಇದು ನಾನಾಗಿರ್ತೀನಿ. ಸೊ ಸುಮಿತ್ ಯಾರು ನನಗೆ ಅಂತ ಅಂದರೆ ಅವ್ರ ನೆಕ್ಸ್ಟ್ ಜನ್ರೇಷನ್ ಅಂದರೆ ಅವ್ರ ಫಾದರ್ ಆಗಿರ್ತಾನೆ. ಸುಮಿತ್ ನಮ್ಮ ಡ್ಯಾಡಿ ಆಗಿರ್ತಾರೆ. ಆ ಥರ ಸಿಂಪಲ್ ಅಲ್ವಾ? ಇಮ್ಯಾಜಿನ್ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ. ಇಷ್ಟು ಕನ್ಫ್ಯೂಸಿಂಗ್ ಆಗಿರುತ್ತೆ ಈ ಕ್ವಶನ್ಸು. ಬಟ್ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು, ನಿಮ್ಮ ಅಪ್ಪ ಅಮ್ಮ ಅವ್ರನ್ನೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ವಶನಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು ಪಟ್ ಅಂತ ಆನ್ಸರ್ ಬಂದ್ಬಿಡುತ್ತೆ. ಈಗ ಥರ್ಡ್ ಕ್ವಶನ್ ನೋಡೋಣ. ಈಗ ಥರ್ಡ್ ಕ್ವಶನ್ ಏನು ಕೇಳಿದ್ದಾರೆ, ಪಾಯಿಂಟಿಂಗ್ ಟು ಎ ಲೇಡಿ ಇನ್ ಎ ಫೋಟೋಗ್ರಾಫ್. ಒಂದು ಫೋಟೋಗ್ರಾಫಲ್ಲಿ ಒಂದು ಹುಡುಗಿ ಇದ್ದಾಳೆ, ಆಯಿತಾ? ಪಾಯಿಂಟಿಂಗ್ ಟು ಎ ಲೇಡಿ ಇನ್ ಎ ಒಂದು ಫೋಟೋಗ್ರಾಫಲ್ಲಿ ಒಂದು ಹುಡುಗಿ ಇದ್ದಾಳೆ. ಜಯ ಯಾರು ಅಂತಂದರೆ ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ. ಜಯ ಹೇಳ್ತಿದ್ದಾಳೆ, ಯಾರನ್ನ ತೋರಿಸ್ಕೊಂಡು ಹೇಳ್ತಿದ್ದಾಳೆ ಅಂದರೆ ಫೋಟೋಗ್ರಾಫಿಲಿ ಒಂದು ಹುಡುಗಿನ ತೋರಿಸ್ಕೊಂಡು ಹೇಳ್ತಾ ಇದ್ದಾಳೆ. ಜಯ ಸೆಡ್ ಹರ್ ಸನ್ಸ್ ಫಾದರ್, ಅವರ ಮಗನ ಫಾದರ್ ಅಂತ ಅಂದರೆ ಹರ್ ಸನ್ಸ್ ಫಾದರ್ ಈಸ್ ದ ಸನ್ ಇನ್ ಲಾ. ಹರ್ ಅಂದರೆ ಫೋಟೋದಲ್ಲಿದ್ದಲ್ಲ, ಫೋಟೋದಲ್ಲಿರೋ ಹುಡುಗಿನ ಮಗನ ಅಪ್ಪ ಅಂತಂದರೆ ಅವ್ರ ಹೆಂಡತಿ ಅಂದರೆ ಹರ್ ಅಂತ ಅಂದರೆ ಇವರ ಗಂಡ. ಹರ್ ಫಾದರ್ ಅಂತ ಇದೆಯಲ್ಲ, ಹರ್ ಸನ್ಸ್ ಫಾದರ್ ಅಂದರೆ ಅವಳ ಮಗನ ಫಾದರ್ ಅಂತ ಅಂದರೆ ಅವ್ರ ಹೆಂಡತಿ, ಅವ್ರ ಗಂಡ ಈಸ್ ದ ಸನ್ ಇನ್ ಲಾ, ಅವ್ರ ಗಂಡ ಸನ್ ಇನ್ ಲಾ ಆಫ್ ಮೈ ಮದರ್, ನಮ್ಮ ಅಮ್ಮನಿಗೆ ಇವಳ ಗಂಡ ಸನ್ ಇನ್ ಲಾ ಆಯ್ತಾನೆ. ಸೊ ಸನ್ ಇನ್ ಲಾ ಆಫ್ ಮೈ ಮದರ್, ನಮ್ಮ ಅಮ್ಮಿಗೆ, ನಮ್ಮ ತಾಯಿಗೆ ಅವಳ ಗಂಡ ಸನ್ ಇನ್ ಲಾ ಅಂದರೆ ಅವ್ರ ಮದರು ಮತ್ತು ಹರ್ ಅಂದರೆ ಫೋಟೋದಲ್ಲಿರೋ ಹುಡುಗಿ, ಇವರಿಬ್ಬರು ಅಕ್ಕ ತಂಗಿ ಆಗಿರ್ತಾರೆ. ಸೊ ಹೌ ಈಸ್ ಜಯ ರಿಲೇಟೆಡ್ ಟು ದ ಲೇಡಿ ಇಫ್ ಜಯ ಈಸ್ ಎ ಫೀಮೇಲ್. ಸೊ ಜಯ ಆ ಲೇಡಿಗೆ ಹೇಗೆ ಸಂಬಂಧಿಸಿರ್ತಾರೆ ಅಂತಂದರೆ ಸಿಸ್ಟರ್ ಆಗಿರ್ತಾರೆ. ಅಲ್ಲಿ ನಮ್ಮ ಕ್ವಶನ್ಸ್ ನೋಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಹೆಂಗೆ ಅಂತಂದರೆ ಇವಾಗ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಮಾತ್ರ ಕೋಡಿಂಗ್ ಬರೀತಿರೋದು. ಈ ಕೋಡಿಂಗ್ ನಮಗೆ ಬೇಕಾಗಿಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡ್ರೆ ಮೈಂಡಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನಾನು ನಿಮಗೆ ಕೋಡಿಂಗ್ ಬರೋದಾದ್ಮೇಲೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಒಂದ್ಸಲ ನೋಡಿ, ಫಸ್ಟ್ ಟೈಮ್ ನೋಡ್ತಿರ್ತಿಲ್ವ, ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು. ಸೊ ಇವಾಗ ಏನಪ್ಪ, ಪಾಯಿಂಟಿಂಗ್ ಟು ಎ ಲೇಡಿ ಇನ್ ದ ಫೋಟೋದಲ್ಲಿರೋ ಒಂದು ಹುಡುಗಿನ ತೋರಿಸ್ಕೊಂಡು ಜಯ ಹೇಳ್ತಾಳೆ. ಸೊ ಇಲ್ಲಿ ನಾವು ಜಯ ಅಂತ ಬರ್ಕೊಳ್ಳೋಣ. ಜಯ ಹೇಳ್ತಾಳೆ, ಯಾರಿಗೆ ಹೇಳ್ತಾಳೆ ನೆಕ್ಸ್ಟ್ ನೋಡೋಣ. ಜಯ ಸೆಡ್ ಹರ್ ಸನ್ಸ್ ಫಾದರ್. ಇದು ಫೋಟೋಗ್ರಾಫಿ ಲೇಡಿ ಅಂತ ಅಂದ್ಕೊಳ್ಳೋದು. ಇದು ಫೋಟೋಗ್ರಾಫ್
ಲೇಡಿ. ಓಕೆನಾ, ಇದು ಫೋಟೋಗ್ರಾಫ್ ಲೇಡಿ ಅಂತ ಅಂದರೆ ನಾವು ರೌಂಡ್ ಹಾಕೊತೀವಿ. ಹರ್ ಸನ್ಸ್ ಫಾದರ್, ಇವಳ ಮಗ, ಸನ್ಸ್ ಫಾದರ್ ಅಂತ ಅಂದರೆ ಇವರ ಗಂಡ. ಫಾದರ್ ಈಸ್ ದ ಸನ್ ಇನ್ ಲಾ ಅಂತ ಅಂದರೆ ಇಲ್ಲಿ ಒಬ್ಬರು ಬರಬೇಕು ಅಲ್ವಾ. ಸನ್ ಇನ್ ಲಾ ಅಂತ ಅಂದರೆ ಅವ್ರ ಮಗಳಿಗೆ ಇವ್ರ ಗಂಡ ಅಂದರೆ ಇವ್ರ ಸನ್ ಇನ್ ಲಾ ಆಗ್ತಾರಲ್ವ, ಇವ್ರ ಫ್ಯಾಮ್ಲಿ ಅವರಿಗೆ, ಅವ್ರ ನೆಕ್ಸ್ಟ್ ಜನ್ರೇಷನ್ ಅಂತಂದರೆ ಈ ಫೋಟೋಗ್ರಫಿಲಿರೋ ಲೇಡಿ ಅವ್ರ ಗಂಡ ತಾನೇ ಇವರಿಗೆ ಸನ್ ಇನ್ ಲಾ ಆಗಬೇಕು, ಸನ್ ಇನ್ ಲಾ ಆಗಬೇಕು. ಸೊ ಹರ್ ಸನ್ಸ್ ಫಾದರ್ ಈಸ್ ದ ಸನ್ ಇನ್ ಲಾ ಆಫ್ ಮೈ ಮದರ್ ಅಂತ ಅಂದರೆ ಇವರ ತಾಯಿಗೆ, ಜಯ ಅವರ ತಾಯಿಗೆ ಇವರು ಸನ್ ಇನ್ ಲಾ. ಇವಾಗ ಕರೆಕ್ಟಾಗಿ ಆಯ್ತಲ್ವಾ. ಈ ಸನ್ ಇನ್ ಲಾ ಅಂದರೆ ಈ ಫೋಟೋಗ್ರಫಿ ಲೇಡಿಯ ತಾಯಿ ಮತ್ತು ಜಯ ಅವರ ತಾಯಿ ಇಬ್ಬರು ಒಂದೇ ಆಗಿರ್ತಾರೆ. ಸೊ ಅವರು ಸನ್ ಇನ್ ಲಾ ಆಗ್ತಾರೆ. ಸೊ ಸನ್ ಇನ್ ಲಾ ಅಂತ ಅಂದರೆ ಅಳಿಯ. ಸೊ ಅಳಿಯ ಅವ್ರ ಅಕ್ಕನ ಮದುವೆ ಆದರೆ ಜಯಾಗೆ ಈ ಹುಡುಗಿಗೆ ಏನು ಸಂಬಂಧ ಅಂತ ಅಂದರೆ ಅವರು ಸಿಸ್ಟರ್ ಆಗಿರ್ತಾರೆ. ಸೊ ಇವಾಗ ಕ್ಲೀನಾಗಿ ಅರ್ಥ ಆಯ್ತಲ್ವ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಬೇಕು, ಮೈಂಡಲ್ಲಿ ನಮಗೆ ಬಂದುಬಿಡುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಬರುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಸ್ಟಾರ್ಟಿಂಗ್ ಅಂತಂದರೆ ಈ ಥರ ಕೋಡ್ ಬರ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ರಿಲೇಟಿವ್ಸ್ನೇ ನೆನಪಿಸ್ಕೊಳ್ಳಿ. ಅಂದರೆ ಪಾಯಿಂಟಿಂಗ್ ಟು ಲೇಡಿಯಿಂದ ಇನ್ ದ ಫೋಟೋಗ್ರಾಫ್ ಜೆ ಸೆಟ್ ಫಾರ್ ಎಕ್ಸಾಂಪಲ್ ಹರ್ ಸನ್ಸ್ ಫಾದರ್ ಅಂತಂದರೆ ಒಂದು ಫೋಟೋದಲ್ಲಿ ಒಂದು ಹುಡುಗಿ ಇದ್ದಾಳೆ, ಆ ಹುಡುಗಿ ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ. ಅವ್ರ ಮಗನ ಗಂಡ ಅಂತಂದರೆ ಆ ಫೋಟೋದಲ್ಲಿರುವ ನಿಮ್ಮ ಫ್ರೆಂಡ ಗಂಡ ಈಸ್ ಅ ಸನ್ ಇನ್ ಲಾ ಆಫ್ ಮೈ ಮದರ್ ಅಂತ ಅಂದರೆ ನಮ್ಮ ತಾಯಿಯ ಸನ್ ಇನ್ ಲಾ, ನಮ್ಮ ತಾಯಿಗೆ ಅಳಿ ಆಯ್ತಾನೆ. ಸೊ ಆ ಹುಡುಗಿ ಮತ್ತು ನನಗೆ ಏನು ಸಂಬಂಧ ಅಂತಂದರೆ ಅಕ್ಕ ತಂಗಿ. ಸಿಂಪಲ್, ಮುಗ್ದೋಯ್ತಲ್ವಾ. ಇವಾಗ ನೆಕ್ಸ್ಟ್ ಕ್ವಶನ್ನು. ಸೊ ಇವಾಗ ನೆಕ್ಸ್ಟ್ ಕ್ವಶನ್ನು, ಸಮೀರ್ ಆ್ಯಂಡ್ ರಾಮನ್ ಮೆಟ್ ಅಟ್ ಏರ್ಪೋರ್ಟ್. ಸಮೀರ್ ಆ್ಯಂಡ್ ರಾಮನ್ ಮೆಟ್ ಅಟ್ ಏರ್ಪೋರ್ಟ್. ಒಂದು ಏರ್ಪೋರ್ಟಲ್ಲಿ ಸಮೀರ್ ಮತ್ತು ರಾಮನ್ ಮೀಟ್ ಆಯ್ತಾರೆ. ಸೊ ಸಮೀರ್ ನಿಮ್ಮ ಫ್ರೆಂಡು, ರಾಮನ್ ನೀವು ಅಂದ್ಕೊಳ್ಳಿ. ಸಮೀರ್ ಆ್ಯಂಡ್ ರಾಮನ್ ಆರ್ ಮೆಟ್ ಅಟ್ ಏರ್ಪೋರ್ಟ್. ಸೊ ಸಮೀರ್ ವಾಸ್ ವಿತ್ ಎ ಲೇಡಿ. ನಿಮ್ಮ ಫ್ರೆಂಡು ಒಂದು ಹುಡುಗಿ ಜೊತೆ ಇದ್ದಾನೆ. ಸಮೀರ್ ವಾಸ್ ವಿತ್ ಎ ಲೇಡಿ. ಹಿ ಇಂಟ್ರಡ್ಯೂಸ್ಡ್ ದಟ್ ಲೇಡಿ. ನಿಮ್ಮ ಫ್ರೆಂಡು ಆ ಲೇಡಿನ ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಟು ರಾಮನ್, ಸೇಯಿಂಗ್ ಟು ರಾಮನ್ ಅಂತ ಅಂದರೆ ರಾಮನ್ ಅಂದರೆ ನೀವು, ಸೇಯಿಂಗ್ ಹೇಳ್ತಾ. ಇಲ್ಲಿವರೆಗೂ ನಮಗೆ ಏನೂ ಇಲ್ಲ ಅಂದರೆ ಅವ್ರು ಏನು ಕ್ವಶನ್ನೇ ಕೊಟ್ಟಿಲ್ಲ, ಜಸ್ಟ್ ಅಲ್ಲಿರೋ ಸಿಚುವೇಶನ್ನ, ಅಲ್ಲಿರೋ ಸೀನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವಾಗ ಹರ್ ಫಾದರ್ ಅಂದರೆ ಆ ಲೇಡಿಯವರ ತಂದೆ ಈಸ್ ದ ಬ್ರದರ್. ಆ ಲೇಡಿಯವರ ತಂದೆ ಯಾರಿಗೋ ಬ್ರದರ್. ಆ ಬ್ರದರ್ ಯಾರು ಅಂತ ಕೊಟ್ಟಿಲ್ಲ. ಈಸ್ ದ ಬ್ರದರ್ ಆಫ್ ಮೈ ಮದರ್ಸ್, ನಮ್ಮ ತಾಯಿಯ ಅಂದರೆ ಸಮೀರ್ ತಾನೇ ಹೇಳ್ತಾ ಇರೋದು. ಈ ಇಂಟ್ರಡ್ಯೂಸ್ಡ್ ಲೇಡಿ ಟು ಸಮೀರ್. ಸೊ ಸಮೀರ್ ಅವರ ತಾಯಿಯ ಮದರ್ ಇನ್ ಲಾ. ಹರ್ ಫಾದರ್ ಈಸ್ ದ ಬ್ರದರ್ ಆಫ್ ಮೈ ಮದರ್ಸ್. ಅವರ ತಂದೆ ಯಾರಿಗೋ ಅಣ್ಣನ ಅಥವಾ ತಮ್ಮ ಆಯ್ತಾನೆ. ಯಾರಿಗೆ ಅಂತಂದರೆ ಆಫ್ ಮೈ ಮದರ್ಸ್ ಮದರ್ ಇನ್ ಲಾ, ನಮ್ಮ ತಾಯಿಯ ಮದರ್ಸ್ ಮದರ್ ಇನ್ ಲಾ, ನಮ್ಮ ತಾಯಿಯ ಮದರ್ ಇನ್ ಲಾಗೆ ಅವರು ಬ್ರದರ್ ಆಯ್ತಾರೆ. ಸೊ ಹೌ ಈಸ್ ದ ವುಮೆನ್ ರಿಲೇಟೆಡ್ ಟು ಸಮೀರ್. ಸೊ ಆ ವುಮೆನ್ನು ಸಮೀರ್ಗೆ ಹೇಗೆ ರಿಲೇಟೆಡ್ ಆಯ್ತಾರೆ ಅಂತ ಅಂದರೆ ಆಂಟಿ ಆಗ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ನಿಮಗೆ ಮತ್ತೆ ಕೋಡಿಂಗಲ್ಲಿ ಹೇಳಿದ್ರೇನೋ ಗೊತ್ತಾಗೋದು. ನನಗೆ ಗೊತ್ತು ಸ್ಟಾರ್ಟಿಂಗ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಸೊ ಮತ್ತೆ ಹೇಳ್ತೀನಿ ನೋಡಿ ಹೇಗೆ ಅಂತ. ಈಗ ಸಮೀರ್ ಆ್ಯಂಡ್ ರಾಮನ್ ಮೆಟ್ ಅಟ್ ಏರ್ಪೋರ್ಟ್. ಅವರಿಬ್ಬರು ಏರ್ಪೋರ್ಟಲ್ಲಿ ಮೀಟ್ ಆಗಿದ್ದಾರೆ. ಸಮೀರ್ ವಾಸ್ ವಿತ್ ಎ ಲೇಡಿ. ಸಮೀರು ಒಂದು ಹುಡುಗಿ ಜೊತೆ ಇರ್ತಾನೆ. ಈ ಇಂಟ್ರಡ್ಯೂಸ್ಡ್ ದಟ್ ಲೇಡಿ ಟು ರಮನ್. ಆ ಹುಡುಗಿನ ರಮನ್ಗೆ ಇಂಟ್ರಡ್ಯೂಸ್ ಮಾಡ್ತಾನೆ. ಏನಂತ ಹೇಳ್ತಾ, ಹರ್ ಫಾದರ್. ಹರ್ ಅಂತಲೇ ಬರಿತೀನಿ. ರೌಂಡ್ ಆಗಬೇಕಲ್ವ ಹುಡುಗಿರಿಗೆ. ಹರ್ ಫಾದರ್ ಅವ್ರು ಹೆಂಗೆ ಕೊಟ್ಟಿರ್ತಾರೆ ನಾವು ಸ್ಪ್ಲಿಟ್ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ. ಹರ್ ಫಾದರ್ ಈಸ್ ದ ಬ್ರದರ್. ಯಾರಿಗೋ ಬ್ರದರು, ಯಾರಿಗೆ ಅಂತ ಗೊತ್ತಿಲ್ಲ, ಹುಡುಗಿನ ಅಂತ ಗೊತ್ತಿಲ್ಲ, ಯಾರಿಗೋ ಬ್ರದರು. ಹರ್ ಫಾದರ್ ಈಸ್ ದ ಬ್ರದರ್ ಆಫ್ ಮೈ ಮದರ್ಸ್ ಮದರ್ ಇನ್ ಲಾ. ಹರ್ ಫಾದರ್ ಈಸ್ ದ ಬ್ರದರ್ ಆಫ್ ಮೈ ಮದರ್ಸ್ ಮದರ್ ಇನ್ ಲಾ. ನಮ್ಮ ತಾಯಿಯ ಅತ್ತೆಯ ಮಗನ ಅಣ್ಣ ಅಥವಾ ತಮ್ಮ ಆಗಿರ್ತಾನೆ ಅಂತ. ಹರ್ ಫಾದರ್ ಈಸ್ ದ ಬ್ರದರ್ ಆಫ್ ಮೈ ಮದರ್ಸ್ ಮದರ್ ಇನ್ ಲಾ ಅಂದರೆ ಅವರ ಅಪ್ಪ
ಅಣ್ಣ ಅಥವಾ ತಮ್ಮ ಆಗಿರ್ತಾನೆ. ಯಾರಿಗೆ ಅಂತ ಅಂದರೆ ನಮ್ಮ ತಾಯಿಯ ಅತ್ತೆ ಅವ್ರಿಗೆ, ಮೈ ಮದರ್ಸ್ ಮದರ್ ಇನ್ ಲಾಗೆ ಅವರ ಅಪ್ಪ ಅಣ್ಣ ಅಥವಾ ತಮ್ಮ ಆಗಿರ್ತಾನೆ. ಅಂದರೆ ನಾನು ಸಮೀರ್ ಅಂತ ಅಂದ್ಕೊಂಡ್ರೆ ನಮ್ಮ ತಾಯಿ ಸಮೀರ್ ಮದರ್ ಅವರ ಅತ್ತೆ ಅಂತ ಅಂದರೆ ಸಮೀರ್ ಯಾರಿಗೋ ಮದುವೆ ಆಗಿರ್ತಾರೆ, ಸಮೀರ್ ಫಾದರ್ ಅಂದ್ಕೊಳ್ಳಿ, ಸಮೀರ್ ಫಾದರ್ ಇವರ ತಾಯಿ ಅಂದರೆ ಸಮೀರ್ ಫಾದರ್ ಅವರ ಮದರ್. ಸೊ ಸಮೀರು ನಾನು, ನಮ್ಮ ತಂದೆ ಅವರ ಅಮ್ಮ ಅಂದರೆ ನಮ್ಮ ಅಜ್ಜಿ ಅಂತ ಅಂದರೆ ಅಲ್ವಾ ಇವರಿಗೆ ಮದರ್ ಇನ್ ಲಾ ಆಗ್ತಾರೆ. ಸೊ ಸಮೀರ್ಗೆ ಇವರು ಮದರ್ ಇನ್ ಲಾ ಆಗ್ತಾರೆ. ಅವರ ತಮ್ಮ ಅಥವಾ ಅಣ್ಣ ಈ ಹುಡುಗಿಯ ಅಪ್ಪ ಅಂತ ಕೇಳಿದ್ದಾರೆ. ಸೊ ಇವರಿಬ್ಬರು ಅಕ್ಕ ಅಥವಾ ತಮ್ಮ ಅಥವಾ ಅಣ್ಣ ಅಥವಾ ತಂಗಿ ಆಗಿರ್ತಾರೆ. ಸೊ ಇವಾಗ ಏನು ಕೇಳಿದ್ದಾರೆ, ಹೌ ಈಸ್ ದ ವುಮೆನ್ ರಿಲೇಟೆಡ್ ಟು ಸಮೀರ್? ಈ ಹುಡುಗಿ ಸಮೀರ್ಗೆ ಹೇಗೆ ರಿಲೇಟೆಡ್ ಅಂತಂದರೆ ಸಮೀರ್ ಅವರ ಅಪ್ಪ, ಸೊ ಅವ್ರ ಅಪ್ಪ ಅವ್ರ ಜನ್ರೇಷನ್ಗೆ ರಿಲೇಟೆಡ್ ಆಗಿರೋದ್ರಿಂದ ಅವರು ಆಂಟ್ ಆಗ್ತಾರೆ. ಅವ್ರ ಪೆಟರ್ನಲ್ ಅಂಟ ಮೆಟರ್ನಲ್ ಅಂಟ ಅದೇ ಇವ್ರ ತಂಗಿನ ಅಥವಾ ಇಲ್ಲೇನು ನಮಗೇನು ರಿಲೇಷನ್ ಕೊಟ್ಟಿಲ್ಲ. ಸೊ ನಾವು ಡೈರೆಕ್ಟಾಗಿ ಆಂಟ್ ಅಂತ ಆಗ್ತೀವಿ. ಮುಗೀತಲ್ವಾ? ನೆಕ್ಸ್ಟ್ ಕ್ವಶನ್. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇವಾಗ ಏನು ಕೇಳಿದ್ದಾರೆ, ಪಾಯಿಂಟಿಂಗ್ ಟು ಎ ವುಮೆನ್, ಒಂದು ಹುಡುಗಿಗೆ ತೋರಿಸ್ತಾ ಮನೀಶ್ ಸೆಡ್, ಅಂದರೆ ಮನೀಶ್ ನೀವೇ ಅಂದ್ಕೊಳ್ಳಿ, ಮನೀಶ್ ಸೆಡ್ ಶಿ ಈಸ್ ದ ಡಾಟರ್ ಆಫ್ ಎ ವುಮೆನ್, ಒಂದು ಹುಡುಗಿಗೆ ಅವಳು ಮಗಳು. ಓಕೆನಾ? ಸೊ ನೀವು ನಾನು ಹೇಳ್ತಾ ಇರ್ಬೇಕಾದ್ರೆ ನೀವು ಇಮ್ಯಾಜಿನ್ ಮಾಡ್ಕೊತಾ ಇರ್ಬೇಕಂದ್ರೆ ಶಿ ಈಸ್ ದ ಡಾಟರ್ ಆಫ್ ಎ ವುಮೆನ್ ಅಂತ ಅಂದರೆ ನಿಮಗೆ ಜನ್ರೇಷನ್ ಅಥವಾ ನಿಮಗೆ ಏನು ನೆನಪಾಗಬೇಕು, ಒಂದು ನಾವು ಬರೆಯೋ ಕೋಡಿಂಗ್ ನೆನಪಾಗಬೇಕು, ಅಂದರೆ ಜನ್ರೇಷನ್ ವೈಸ್ ಆರ ನೆನಪಾಗಬೇಕು, ಅಥವಾ ನಿಮಗೆ ನಿಮ್ಮ ರಿಲೇಷನ್ಸಲ್ಲೇ ಇರ್ತಾರಲ್ಲ ಅವ್ರು ನೆನಪಾಗಬೇಕು. ಅಂದರೆ ಶಿ ಈಸ್ ದ ಡಾಟರ್ ಆಫ್ ಎ ವುಮೆನ್, ಒಂದು ಹೆಣ್ಣಿಗೆ ಅವಳು ಮಗಳು. ಸೊ ಒಂದು ತಾಯಿನ ಅವ್ರ ಮಗಳನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಮೈಂಡಲ್ಲಿ. ನಾನು ಇವಾಗ ಹೇಳ್ಬೇಕಾದ್ರೆ ನೀವು ಇಮ್ಯಾಜಿನ್ ಮಾಡ್ಕೊತಾ ಇರಬೇಕು. ಶಿ ಈಸ್ ದ ಡಾಟರ್ ಆಫ್ ಎ ವುಮೆನ್, ಒಂದು ಹುಡುಗಿಗೆ ಅವಳ ಮಗಳು. ಹೂ ಈಸ್ ಮೈ ಮದರ್ಸ್, ಯಾರು? ಹೂ ಈಸ್ ಮೈ ಮದರ್ಸ್ ಹಸ್ಬೆಂಡ್ಸ್ ಮದರ್. ಹೂ ಈಸ್ ಮೈ ಮದರ್ಸ್ ಅಂದರೆ ನಮ್ಮ ತಾಯಿಯ ಗಂಡನ ತಾಯಿ. ನಮ್ಮ ತಾಯಿ ಅಂತ ಅಂದರೆ ಮನೀಶ್ ಅವರ ತಾಯಿಯ ಗಂಡ ಅಂದರೆ ಮನೀಶ್ ಅವರ ಅಪ್ಪ ಅವರ ಅಮ್ಮ ಅಂದರೆ ಮನೀಶ್ ಅವರ ಅಜ್ಜಿ. ಹೌ ಈಸ್ ದ ವುಮೆನ್ ರಿಲೇಟೆಡ್ ಟು ಮನೀಶ್? ಹೌ ಈಸ್ ದ ವುಮೆನ್, ಆ ವುಮೆನ್ನು ಮನೀಶ್ಗೆ ಏನಾಗ್ತಾಳೆ ಅಂತ ಅಂದರೆ ಪೆಟರ್ನಲ್ ಆಂಟ್ ಆಗ್ತಾರೆ. ಹೆಂಗೆ ಅಂತ ಅಂದರೆ ನೋಡಿ, ಇವಾಗ ಮತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪಾಯಿಂಟಿಂಗ್ ಟು ಎ ವುಮೆನ್, ಮನೀಶ್ ಸೆಡ್ ವುಮೆನ್, ಪಾಯಿಂಟಿಂಗ್ ಟು ಎ ವುಮೆನ್ ಅಲ್ವಾ? ಸೊ ಇಲ್ಲಿ ವುಮೆನ್ ಯಾರು? ಮನೀಶು ತೋರಿಸ್ತಿದ್ದಾನಲ್ಲ ಆ ಹುಡುಗಿ ಈ ಅಮ್ಮ. ಓಕೆನಾ? ಶಿ ಈಸ್ ದ ಡಾಟರ್ ಆಫ್ ಎ ವುಮೆನ್, ಈ ಹುಡುಗಿ ಯಾರಿಗೋ ಒಬ್ಳಿಗೆ ಮಗಳು. ಓಕೆನಾ? ಈ ಅಮ್ಮ ಡಾಟರು, ಇವರು ವುಮೆನ್, ಆ ಲೇಡಿ ಆಫ್ ಎ ವುಮೆನ್. ಶಿ ಈಸ್ ದ ಡಾಟರ್ ಆಫ್ ಎ ವುಮೆನ್, ಶಿ ಈಸ್ ದ ಡಾಟರ್ ಆಫ್ ಎ ವುಮೆನ್. ಓಕೆನಾ? ವುಮೆನ್ ಹೂ ಈಸ್ ಮೈ ಮದರ್ಸ್ ಹಸ್ಬೆಂಡ್ಸ್ ಮದರ್. ಈ ಅಮ್ಮ ಯಾರು ಅಂತ ಅಂದರೆ ಇದು ನಾನು ಮನೀಶು. ಓಕೆನಾ? ಮನೀಶು ನಮ್ಮ ತಾಯಿ. ಹೂ ಈಸ್ ಮೈ ಮದರ್ಸ್ ಹಸ್ಬೆಂಡ್ಸ್ ಮದರ್. ಹೂ ಈಸ್ ಮೈ ಮದರ್ಸ್ ಹಸ್ಬೆಂಡ್ ಅವರ ಮದರ್. ಸೊ ಇವಾಗ ಹೌ ಈಸ್ ದ ವುಮೆನ್, ಈ ವುಮೆನ್ ನನಗೆ ಹೇಗೆ ರಿಲೇಟೆಡ್ ಅಂತ ಅಂದರೆ ನಮಗೆ ಪೆಟರ್ನಲ್ ಆಂಟ್ ಆಗ್ತಾರೆ. ಪೆಟರ್ನಲ್ ಆಂಟ್ ಅಂದರೆ ಯಾರು? ನಮ್ಮ ಫಾದರ್ ಅವರ ಅಕ್ಕ ಅಥವಾ ತಂಗಿ. ಸೊ ನಮ್ಮ ಫಾದರ್ ಅವರ ಅಮ್ಮನ ಮಗಳು ಅಂತ ಅಂದರೆ ನಮ್ಮ ಫಾದರ್ಗೆ ಅವರು ಅಕ್ಕ ಅಥವಾ ತಂಗಿ ಆಗಿರ್ತಾರೆ. ಸೊ ಮನೀಶ್ ಅವರ ಫಾದರ ತಾಯಿಯ ಮಗಳು ಅಂತ ಅಂದರೆ ಮನೀಶ್ ಅವ್ರ ಫಾದರ್ಗೆ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ. ಸೊ ಅಕ್ಕ ಅಥವಾ ತಂಗಿ, ಅಪ್ಪನ ಅಕ್ಕ ಅಥವಾ ತಂಗಿ ಏನಾಗ್ತಾರತ್ತ ಅಂದರೆ ಮನೀಶ್ಗೆ ಪೆಟರ್ನಲ್ ಆಂಟ್ ಆಗ್ತಾರೆ. ಸೊ ನಮ್ಮ ಆನ್ಸರ್ ಪೆಟರ್ನಲ್ ಆಂಟ್. ಅರ್ಥ ಆಗ್ತಿದೆ ಅಲ್ವಾ? ಜಸ್ಟ್ ಏನಿಲ್ಲ, ಕನ್ಫ್ಯೂಷನ್ ಏನಿಲ್ಲ, ಜಸ್ಟ್ ಸ್ಪ್ಲಿಟ್ ಮಾಡ್ಕೊಂಡು ಹೋರೋ ಕ್ವಶನ್ನ ನಮ್ಗೆ ಈಸಿ ಆಗುತ್ತೆ. ಸ್ಪ್ಲಿಟ್ ಮಾಡ್ಕೊಬೇಕಾದ್ರೆ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೆಲ್ಲ ನಮಗೆ ಇವೆಲ್ಲ ಬೇಕಾಗೇ ಇಲ್ಲ, ಜಸ್ಟ್ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ.
ಸೊ ನೆಕ್ಸ್ಟ್ ಕ್ವಶನ್ ಇವಾಗ ನೋಡಿ, ಇಂಟ್ರಡ್ಯೂಸಿಂಗ್ ಎ ಮ್ಯಾನ್ ಎ ಗರ್ಲ್ ಸೈಡ್ ಅಂದರೆ ಒಂದು ವ್ಯಕ್ತಿನ ಪರಿಚಯಿಸುತ್ತಾ ಒಂದು ಹುಡುಗಿ ಹೇಳ್ತಾಳೆ. ಸೊ ಒಂದು ಹುಡುಗಿನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಇಂಟ್ರಡ್ಯೂಸಿಂಗ್ ಎ ಮ್ಯಾನ್ ಎ ಗರ್ಲ್ ಸೈಡ್, ಒಂದು ಹುಡುಗಿ ಇರ್ತಾಳೆ, ಆ ಹುಡುಗಿ ಒಂದು ಹುಡುಗನ್ನ ಏನು ಇಂಟ್ರಡ್ಯೂಸ್ ಮಾಡ್ತಾ ಇರ್ತಾಳೆ. ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಮೈಂಡಲ್ಲಿ. ಹಿ ಈಸ್ ದ ಓನ್ಲಿ ಸನ್ ಅಂತಂದರೆ ಆ ಹುಡುಗ ಯಾರಿಗೋ ಒಬ್ಬನೇ ಮಗ ಆಗಿರ್ತಾನೆ. ಈಸ್ ದ ಓನ್ಲಿ ಸನ್ ಇಲ್ಲಿಗೆ ಸ್ಪ್ಲಿಟ್ ಮಾಡ್ಕೊಂಡ್ವಿ ಕ್ವಶನ್. ಯಾರಿಗೋ ಮಗ ಅವನು. ಆಫ್ ದ ಓನ್ಲಿ ಸಿಸ್ಟರ್ ಇನ್ ಲಾ ಅಂದರೆ ಈ ವಯ್ಯಂಗೆ ಈಸ್ ದ ಓನ್ಲಿ ಸನ್ ಇರ್ತಾನಲ್ಲ, ಆ ವ್ಯಕ್ತಿಗೆ ಆಫ್ ದಿ ಓನ್ಲಿ ಸಿಸ್ಟರ್ ಇನ್ ಲಾ, ಅವರ ಸಿಸ್ಟರ್ ಇನ್ ಲಾ ಅಂದರೆ ಯಾರು? ಅವರ ಅಣ್ಣ ಅಥವಾ ತಮ್ಮನ ಹೆಂಡತಿ. ಸಿಸ್ಟರ್ ಇನ್ ಲಾ, ಆಫ್ ದ ಓನ್ಲಿ ಸಿಸ್ಟರ್ ಇನ್ ಲಾ ಆಫ್ ಮೈ ಬ್ರದರ್ಸ್ ಬ್ರದರ್, ನಮ್ಮ ತಮ್ಮನ ಅಥವಾ ಅಣ್ಣನ ಬ್ರದರ್ನ ಓನ್ಲಿ ಸಿಸ್ಟರ್ ಅಂತಂದರೆ ಅವರ ಅಣ್ಣ ಅಥವಾ ತಮ್ಮರಿಗೆ ಯಾರೋ ಒಬ್ರಿಗೆ ಮದುವೆ ಆಗಿರುತ್ತೆ. ಆಫ್ ಮೈ ಬ್ರದರ್ಸ್ ಬ್ರದರ್. ಹೌ ಈಸ್ ದ ಮ್ಯಾನ್ ರಿಲೇಟೆಡ್ ಟು ದ ಗರ್ಲ್ ಇಫ್ ಆರ್ ಒನ್ ಆಫ್ ದಿ ಬ್ರದರ್ ಈಸ್ ಮ್ಯಾರಿಡ್. ಅಲ್ಲೇ ನಾನು ಅದನ್ನೇ ಹೇಳಿದೆ. ಹೌ ಈಸ್ ದ ಮ್ಯಾನ್, ಆ ವ್ಯಕ್ತಿ ರಿಲೇಟೆಡ್ ಟು ದ ಗರ್ಲ್, ಆ ಹುಡುಗಿ ಏನಾಗಿರ್ತಾನೆ? ಇಫ್ ಆರ್ ಒನ್ ಆಫ್ ದಿ ಬ್ರದರ್ ಈಸ್ ಮ್ಯಾರಿಡ್ ಅಂತಂದರೆ ನೆಫ್ಯೂ ಆಗಿರ್ತಾನೆ. ಹೆಂಗೆ ಅಂತಂದರೆ ವೆರಿ ಸಿಂಪಲ್, ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ನಿಮಗೆ ಬಂದ್ಬಿಡುತ್ತೆ. ಇಂಟ್ರಡ್ಯೂಸಿಂಗ್ ಎ ಮ್ಯಾನ್ ಎ ಗರ್ಲ್ ಸೈಡ್ ಈಸ್ ದ ಓನ್ಲಿ ಸನ್, ಆ ವ್ಯಕ್ತಿ ಒಬ್ಬನೇ ಸನ್ ಅಂತ ಅಲ್ಲಿ ಕ್ಲಿಯರಾಗಿ ಕೊಟ್ಟವ್ರೆ. ಈಸ್ ದ ಓನ್ಲಿ ಸನ್ ಆಫ್ ದ ಓನ್ಲಿ ಸಿಸ್ಟರ್ ಇನ್ ಲಾ ಅಂದರೆ ಅವ್ರ ಅಣ್ಣ ಅಥವಾ ತಮ್ಮ ಮದುವೆ ಆಗಿರ್ತಾನೆ. ಸೊ ಓನ್ಲಿ ಸಿಸ್ಟರ್ ಇನ್ ಲಾ ಆಫ್ ಮೈ ಬ್ರದರ್ಸ್ ಬ್ರದರ್, ನಮ್ಮ ಅಣ್ಣ ಅಥವಾ ತಮ್ಮಗೆ ನಮ್ಮ ಅಣ್ಣ ಅಥವಾ ತಮ್ಮ. ಸೊ ಹೌ ಈಸ್ ದ ಮ್ಯಾನ್ ರಿಲೇಟೆಡ್ ಟು ದ ಗರ್ಲ್ ಅಂತ ಕೇಳಿದ್ದಾರೆ. ಸೊ ಇವಾಗ ಕ್ಲೀನಾಗಿ ಅದನ್ನು ಸ್ಪ್ಲಿಟ್ ಮಾಡಿಕೊಂಡು ಡಯಾಗ್ರಾಮ್ ಹಾಕೊಂಡ್ರೆ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇಂಟ್ರಡ್ಯೂಸಿಂಗ್ ಎ ಮ್ಯಾನ್ ಎ ಗರ್ಲ್ ಸೆಟ್, ಇಂಟ್ರಡ್ಯೂಸಿಂಗ್ ಎ ಮ್ಯಾನ್, ಈ ಮ್ಯಾನ್ ಅಂತ ಅಂದ್ಕೊಳ್ಳೋಣ. ಸೊ ಈ ಮ್ಯಾನು ಆ ಗರ್ಲ್ ಹೇಳ್ತಾಳೆ, ಈ ಹುಡುಗ ಯಾರು ಅಂತ ಆ ಹುಡುಗಿ ಹೇಳ್ತಾ ಇರೋದು. ಇಂಟ್ರಡ್ಯೂಸಿಂಗ್ ಎ ಮ್ಯಾನ್ ಎ ಗರ್ಲ್ ಸೆಟ್ ಈ ಈಸ್ ದ ಓನ್ಲಿ ಸನ್, ಯಾರಿಗೆ ಅಂತ ಹೇಳಿಲ್ಲ. ಈಸ್ ದ ಓನ್ಲಿ ಸನ್ ಆಫ್ ದ ಓನ್ಲಿ ಸಿಸ್ಟರ್ ಇನ್ ಲಾ, ಆಫ್ ದ ಓನ್ಲಿ ಸಿಸ್ಟರ್ ಇನ್ ಲಾ. ಈಸ್ ದ ಓನ್ಲಿ ಸನ್ ಆಫ್ ದ ಓನ್ಲಿ ಸಿಸ್ಟರ್ ಇನ್ ಲಾ ಆಫ್ ಮೈ ಬ್ರದರ್ಸ್ ಅಂದರೆ ಆ ಹುಡುಗಿಯವರ ಬ್ರದರ್ಸ್ ಬ್ರದರ್, ಆ ಹುಡುಗಿಯವರ ಬ್ರದರ್ ಅಲ್ವಾ. ಸೊ ಬ್ರದರ್ಸ್, ಇವನು ಒಂದು ಹುಡುಗ, ಇವನು ಒಂದು ಅಣ್ಣ, ಬ್ರದರ್ಸ್ ಬ್ರದರ್. ಸೊ ಈ ಹುಡುಗಿನೂ ಇಲ್ಲೇ ಬರ್ತಾಳೆ, ಗರ್ಲ್. ಓಕೆನಾ? ಈ ಹುಡುಗನ ಇಂಟ್ರಡ್ಯೂಸ್ ಮಾಡ್ತಿರೋದು ಇವಾಗ, ಅರ್ಥ ಆಗ್ತಿದೆಯಾ? ಸೊ ಹೌ ಈಸ್ ದ ಮ್ಯಾನ್ ರಿಲೇಟೆಡ್ ಟು ದ ಗರ್ಲ್, ಈ ಹುಡುಗಿಗೆ ಏನಾಗ್ತಾನೆ, ಈ ಹುಡುಗಿಗೆ ಏನಾಗ್ತಾನೆ ರಿಲೇಟೆಡ್ ಟು ದ ಗರ್ಲ್ ಅಂತ ಅಂದರೆ ಹುಡುಗ ಏನಾಗ್ತಾನೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ರಿಲೇಟೆಡ್ ಟು ದ ಅಂತ ಎಲ್ಲಿ ಕೊಟ್ಟರೆ ಅವ್ರು ಏನಾಯ್ತಾರೆ ಅಂತ ನೀವು ಹೇಳಬೇಕು. ರಿಲೇಟೆಡ್ ಟು ದ ಮ್ಯಾನ್ ಅಂತ ಅಂದಿದ್ರೆ ಈ ಹುಡುಗಂಗೆ ಏನಾಗ್ತಿದ್ರು ಅಂತ ಅಲ್ಲೇ ಕ್ವಶನ್ ಕೊಟ್ಟರೆ. ರಿಲೇಟೆಡ್ ಟು ದ ಗರ್ಲ್ ಅಂತಂದರೆ ಈ ಗರ್ಲಿಗೆ ಈ ಹುಡುಗ ಏನಾಯ್ತಾನೆ ಅಂತಂದರೆ ಇಫ್ ಒನ್ ಆಫ್ ದಿ ಬ್ರದರ್ ಈಸ್ ಮ್ಯಾರಿಡ್ ಅಂತಂದರೆ ಈ ಹುಡುಗ ಮ್ಯಾರಿಡ್ ಆಗಿದ್ರೇ ಈ ಹುಡುಗಿಗೆ ಸಿಸ್ಟರ್ ಇನ್ ಲಾ ಆಗೋದು. ಅವರ ಅಣ್ಣನ ಹೆಂಡತಿ ಸಿಸ್ಟರ್ ಇನ್ ಲಾನೇ ಅಲ್ವಾ. ಸೊ ಅವ್ರಿಗೆ ಇನ್ನೇನು ಇಫ್ ಒನ್ ಆಫ್ ದಿ ಬ್ರದರ್ ಇಸ್ ಮ್ಯಾರಿಡ್ ಅಂತ ಅಂದರೆ ಇನ್ನೊಬ್ಬರು ಮದುವೆ ಆಗಿಲ್ಲ, ಅನ್ಮ್ಯಾರಿಡು. ಸೊ ಈ ಹುಡುಗಿ ಇನ್ನು ಬ್ರದರು ಮ್ಯಾರಿಡ್ ಆಗಿರ್ತಾರೆ, ಓನ್ಲಿ ಸಿಸ್ಟರ್ ಇನ್ ಲಾ ಅಂದರೆ ಒಂದೇ ಸಿಸ್ಟರ್ ಇನ್ ಲಾ ಇರೋದು. ಸೊ ಒಬ್ಬರು ಮದುವೆ ಆಗಿದ್ರೆ ಒಂದು ಸಿಸ್ಟರ್ ಇನ್ ಲಾ ಇರ್ತಾರೆ, ಇಬ್ಬರು ಮದುವೆ ಆದರೆ 2 ಸಿಸ್ಟರ್ ಇನ್ ಲಾ ಇರ್ತಾರೆ. ಸೊ ಈ ಮ್ಯಾನ್ ಈ ಗರ್ಲಿಗೆ ಹೇಗೆ ಅಂತಂದರೆ ನೆಫ್ಯೂ ಆಗಿರ್ತಾನೆ, ಅಂದರೆ ಸ್ವಂತ ಅಣ್ಣನ ಅಥವಾ ತಮ್ಮನ ಮಗ ಯಾವಾಗ ಏನಾಗಿರ್ತಾನೆ ಅಂತಂದರೆ ನೆಫ್ಯೂ. ಇದೇ ಇಲ್ಲಿ ಗರ್ಲ್ ಇದ್ದೀರಾ ಯಾವಾಗಲೂ ನೀಸ್ ಆಗೋರು. ಅರ್ಥ ಆಗ್ತಿದ್ವಲ್ಲ? ವೆರಿ ಸಿಂಪಲ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನು, ಪಾಯಿಂಟಿಂಗ್ ಟು ಎ ಪಿಕ್ಚರ್ ಸಾಮಿ ಸೆಟ್. ಒಂದು ಫೋಟೋ ಇದೆ, ಆ ಫೋಟೋನ ತೋರಿಸ್ತಾ ಸಾಮಿ ಹೇಳ್ತಾನೆ. ಸಾಮಿ ನೀವೇ ಅಂದ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಾಮಿ ಹೇಳ್ತಾನೆ ಶಿ ಈಸ್ ಮ್ಯಾರಿಡ್. ಆ ಹುಡುಗಿ ಅಂದರೆ ಆ ಫೋಟೋದಲ್ಲಿರೋ ವ್ಯಕ್ತಿ ಮ್ಯಾರಿಡ್ ಆಗಿದೆ, ಮದುವೆ ಆಗಿದೆ. ಅಂದರೆ ಆ ಹುಡುಗಿ ಹೆಣ್ಣು ಅಂತ ನೀವು ನಿಮಗೆ ಇಮ್ಯಾಜಿನೇಷನಲ್ಲಿ ಆ ಒಂದು ಫೋಟೋ ಫ್ರೇಮ್ ಬರುತ್ತೆ. ಆ ಫೋಟೋದಲ್ಲಿ ಅದು ಹೆಣ್ಣು, ಆ ಹುಡುಗಿ ಹೆಣ್ಣಾಗಿರ್ತಾರೆ. ಸೊ ಶಿ ಈಸ್ ಮ್ಯಾರಿಡ್ ಟು ಹರ್,
ಶಿ ಈಸ್ ಮ್ಯಾರಿಡ್, ಶಿ ಈಸ್ ಆ ಹುಡುಗಿ ಮದುವೆ ಆಗಿದ್ದಾರೆ ಯಾರ ಜೊತೆಗೆ ಅಂದರೆ ಟು ಹರ್ ಸನ್ಸ್ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ಸ್, ಅಂದರೆ ಅವರ ಮಗನ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಅಂದರೆ ಶಿ ಈಸ್ ಮ್ಯಾರಿಡ್ ಟು ಹರ್ ಸನ್ಸ್, ಅವರ ಮಗನ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಅಂದರೆ ಅವರ ಮಗನ ಅಪ್ಪ, ಅಂದರೆ ಈ ಹುಡುಗಿ ಅವರ ಗಂಡನ ಅಪ್ಪ. ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಅಂದರೆ ಅವರ ಹೆಂಡತಿ ಅವರ ಗಂಡ ಅವರ ಅಪ್ಪನ ಓನ್ಲಿ ಡಾಟರ್ಸ್ ಬ್ರದರ್, ಅವರ ಅಪ್ಪಂಗೆ ಇದ್ವಂಥ ಏಕೈಕ ಮಗಳು. ಆ ಮಗಳನ್ನ ತಮ್ಮಂಗೆ ಆ ಹುಡುಗಿ ಮದುವೆ ಮಾಡ್ಕೊಂಡಿದ್ದಾಳೆ. ಹೂ ಈಸ್ ಮೀ, ಅದು ಯಾರು? ಮದುವೆ ಮಾಡ್ಕೊಂಡಿರೋ ತಮ್ಮ ಯಾರು? ಓನ್ಲಿ ಡಾಟರ್ಸ್ ಬ್ರದರ್, ಹೂ ಈಸ್ ಮೀ, ಅದು ನಾನು. ಸೊ ಹೌ ಈಸ್ ದ ಪರ್ಸನ್ ಇನ್ ದ ಪಿಕ್ಚರ್ ರಿಲೇಟೆಡ್ ಟು ಸಾಮಿಗೆ ಆ ಹುಡುಗಿ ಏನಾಯ್ತಾಳೆ? ಸಿಂಪಲ್, ನಾನು ಹೂ ಈಸ್ ಮೀ ಅಂತ ಬಂದಾಗ ನಿಮ್ಗೆ ಗೊತ್ತಿರಬೇಕು ವೈಫ್ ಅಂತ. ಹೆಂಗೆ ಅಂತ ಅಂದರೆ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪಾಯಿಂಟಿಂಗ್ ಟು ಎ ಪಿಕ್ಚರ್ ಸಾಮಿ ಪಾಯಿಂಟಿಂಗ್ ಟು ಎ ಪಿಕ್ಚರ್ ಸಾಮಿ ಸೆಡ್. ಇಲ್ಲಿ ಏನು ಯಾವುದು ಅಂದರೆ ಜನ್ರೇಷನ್ ಗೊತ್ತಾಗಿಲ್ಲ, ಹುಡುಗನ ಅಂತ ಗೊತ್ತಿಲ್ಲ. ಪಾಯಿಂಟಿಂಗ್ ಟು ಎ ಪಿಕ್ಚರ್ ಸೆಡ್. ಸೊ ನಾವು ಇನ್ನೇನು ಹಾಕೊಂಡಿಲ್ಲ ಡಯಾಗ್ರಾಮ್. ನೆಕ್ಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾರೆ? ಶಿ ಈಸ್ ಮ್ಯಾರಿಡ್ ಟು ಹರ್, ಶಿ ಈಸ್ ಮ್ಯಾರಿಡ್ ಅಂತ ಫಸ್ಟ್ ಕೊಟ್ಟವ್ರೆ. ಇಲ್ಲಿಗೆ ಸ್ಪ್ಲಿಟ್ ಮಾಡ್ಕೊಂಡ್ವಿ. ಶಿ ಈಸ್ ಮ್ಯಾರಿಡ್, ಶಿ ಅಂದರೆ ಫೋಟೋದಲ್ಲಿರುವಂಥ ಈ ವ್ಯಕ್ತಿ, ಇವರು ಫೋಟೋದಲ್ಲಿರುವಂಥ ಹುಡುಗಿ. ಸೊ ಸರ್ಕಲ್ ಹಾಕೊಂಡ್ವಿ ಹುಡುಗಿಗೆ. ಇವರು ಮ್ಯಾರಿಡು, ಓಕೆನಾ? ಯಾರಿಗೆ ಅಂತ ಗೊತ್ತಿಲ್ಲ, ಮ್ಯಾರಿಡ್ ಆಗೈತೆ. ಈಗ ಶಿ ಈಸ್ ಮ್ಯಾರಿಡ್, ಈ ವ್ಯಕ್ತಿ ಮ್ಯಾರಿ ಆಗಿದ್ದಾರೆ. ಯಾರ ಜೊತೆ ಅಂತಂದರೆ ಟು ಹರ್ ಸನ್ಸ್, ಇವರ ಮಗನ ಟು ಹರ್ ಸನ್ಸ್ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ಸ್ ಅಂತ ಅಂದರೆ ಟು ಹರ್ ಸನ್ಸ್ ಆಯಿತಾ? ಇಲ್ಲಿಗೆ ಸ್ಪ್ಲಿಟ್ ಮಾಡ್ಕೊಂಡ್ವಿ. ಪೆಟರ್ನಲ್ ಗ್ರ್ಯಾಂಡ್ ಫಾದರ್ಸ್ ಅಂತ ಅಂದರೆ ಅವರ ಅಪ್ಪ ಗ್ರ್ಯಾಂಡ್ ಫಾದರ್ ಆಯ್ತಾರೆ ಅಲ್ವಾ? ಸೊ ಟು ಹರ್ ಸನ್ಸ್ ಪೆಟರ್ನಲ್ ಗ್ರ್ಯಾಂಡ್ ಫಾದರ್, ಜನ್ರೇಷನ್ ಮೇಲೆ ಗ್ರ್ಯಾಂಡ್ ಫಾದರ್ ಅಲ್ವಾ? ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಡಾಟರ್ಸ್ ಬ್ರದರ್, ಇವರ ಮಗಳನ್ನ ಅಂದರೆ ಈ ಅಪ್ಪಂಗೆ ಇನ್ನೊಬ್ಬಳು ಮಗಳಿರ್ತಾಳೆ, ಮಗಳನ್ನ ಡಾಟರ್ಸ್ ಬ್ರದರ್ ಅಂದರೆ ಇವರಿಬ್ಬರು ಅಕ್ಕ ತಮ್ಮ ಅಥವಾ ತಮ್ಮ ಅಕ್ಕ ಅಥವಾ ಅಣ್ಣ ತಂಗಿ ಆಗಿರ್ತಾರೆ. ಸೊ ಡಾಟರ್ಸ್ ಬ್ರದರ್, ಇವರು ಡಾಟರ್ಸ್ ಬ್ರದರ್ ಹೂ ಈಸ್ ಮೀ ಅಂತ ಕೊಟ್ಟವ್ರೆ. ಸೊ ಹೌ ಈಸ್ ದ ಪರ್ಸನ್ ಇನ್ ದ ಪಿಕ್ಚರ್, ಇದ್ಯಾರು? ಇವ್ರನ್ನ ಕೇಳಿದಲ್ವ, ಪಿಕ್ಚರ್ ಇವರಲ್ವಾ? ಹೌ ಈಸ್ ದ ಪರ್ಸನ್ ಇನ್ ದ ಪಿಕ್ಚರ್ ರಿಲೇಟೆಡ್ ಟು ಸಾಮಿ ಅಂದರೆ ಯಾರು? ಹೂ ಈಸ್ ಮೀ, ಸಾಮಿ ತಾನೇ ಇಂಟ್ರಡ್ಯೂಸ್ ಮಾಡ್ತಿರೋದು ಈ ಹುಡುಗಿನ. ಸೊ ಇದು ಸಾಮಿ ಅಂತ ಅಂದರೆ ಅವರ ಹೆಂಡತಿನೇ ತಾನೇ ಅದು. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? ವೈಫ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ನಿಮಗೆ ಇದಾರು ನಿಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕು. ಅಥವಾ ನಿಮ್ಮ ರಿಲೇಟಿವ್ಸು ನಿಮಗೆ ಗೊತ್ತಿರೋರು, ನಿಮ್ಮ ಫ್ರೆಂಡ್ಸ್ನ ನೀವು ಇಮ್ಯಾಜಿನ್ ಮಾಡಿಕೊಂಡು, ಅಂದರೆ ಶಿ ಈಸ್ ಮ್ಯಾರಿಡ್, ನಿಮ್ಮ ಫ್ರೆಂಡ್ ಇರ್ತಾಳೆ, ಅವಳು ಒಬ್ಬರನ್ನ ಮದುವೆ ಆಗವಳೆ, ಅವರು ಒಬ್ಬರನ್ನ ಮದುವೆ ಆಗಿರ್ತಾರೆ. ಟು ಹರ್ ಸನ್ಸ್ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ಸ್ ಅಂದರೆ ಅವರ ಮಗನ ಗಂಡನ ಅಪ್ಪ. ಟು ಹರ್ ಸನ್ಸ್ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ಸ್ ಅಂದರೆ ಅವರ ಮಗನ ಅಪ್ಪನ ಅಪ್ಪ. ಓನ್ಲಿ ಡಾಟರ್ಸ್, ಅವರ ಅಪ್ಪನ ಅಪ್ಪಗೆ ಅಂದರೆ ಅವರ ಅಜ್ಜಿಗೆ, ಅವರ ತಾತಂಗೆ ಸನ್ಸ್ ಅಂತ ಇದೆಯಲ್ಲ, ಅವರ ತಾತನ ಡಾಟರ್ಸ್ ಬ್ರದರ್. ಡಾಟರ್ ಅಂದರೆ ಓನ್ಲಿ ಡಾಟರ್ ಅಂತ ಕೊಟ್ಟಿದ್ದಾರೆ. ಆ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಇದ್ದಾರಲ್ಲ, ಆ ಗ್ರ್ಯಾಂಡ್ ಫಾದರ್ಗೆ, ಆ ತಾತಂಗೆ ಅವ್ರ ಮಗಳಿರ್ತಾಳೆ, ಅವರ ಅಣ್ಣ ಅಥವಾ ತಮ್ಮಂಗೆ ಈ ಹುಡುಗಿ ಮದುವೆ ಆಗಿರ್ತಾಳೆ. ಇವೆಲ್ಲ ನಿಮಗೆ ಮೈಂಡಲ್ಲಿ ಓಡಬೇಕು. ಹೂ ಈಸ್ ಮೀ, ಅದು ನಾನು ಅಂದರೆ ಅದು ನನ್ನ ಜೊತೆನೇ ಮದುವೆ ಆಗಿರ್ತಾಳೆ ಅಂತ ಅರ್ಥ. ಸೊ ಹೂ ಈಸ್ ಮೀ ಅಂತ ಕೊಟ್ಟಿದ್ದಾರೆ. ಹೌ ಈಸ್ ದ ಪರ್ಸನ್ ಇನ್ ದ ಪಿಕ್ಚರ್ ರಿಲೇಟೆಡ್ ಟು ಸಾಮಿ ಅಂತಂದರೆ ವೈಫ್. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊತಿದ್ದೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ, ಅಟ್ಲೀಸ್ಟ್ ಇದನ್ನು ನೋಡಿದ್ಮೇಲೆ ಆದರೂ ನಿಮಗೆ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಈಗ ಇನ್ನೊಂದೆರಡು ಕ್ವಶನ್ಸ್ ಇದ್ದಾವೆ. ನೆಕ್ಸ್ಟು ನಿಮಗೆ ಏನಪ್ಪ ಇದು ಪ್ರಾಕ್ಟೀಸ್ ಕ್ವಶನ್ಸ್ ಇದ್ದಾವೆ. ಈ ಪ್ರಾಕ್ಟೀಸ್ ಕ್ವಶನ್ಸ್ಗೆ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರೋ ಅವ್ರ ಕಮೆಂಟಲ್ಲಿ ಫಸ್ಟು ಪಿನ್ ಮಾಡಿ ಇಟ್ಟಿರ್ತೀನಿ. ಸೊ ನೋಡ್ಕೊಳ್ಳಿ. ಸೊ ಪಾಯಿಂಟಿಂಗ್ ಟು ಎ ಪಿಕ್ಚರ್, ರೀನಾ ಟೋಲ್ಡ್ ವಿಘ್ನೇಶ್ ಹರ್ ಓನ್ಲಿ ಸಿಬ್ಲಿಂಗ್ಸ್ ವೈಫ್ ಈಸ್ ದ ಓನ್ಲಿ ಡಾಟರ್ ಇನ್ ಲಾ ಆಫ್ ಮೈ ಓನ್ಲಿ ಬ್ರದರ್ಸ್ ಮದರ್ಸ್ ಹಸ್ಬೆಂಡ್. ಹೌ ಈಸ್ ದ ಪರ್ಸನ್ ಇನ್ ದ ಪಿಕ್ಚರ್ ರಿಲೇಟೆಡ್ ಟು ರೀನಾ ಇಫ್ ರೀನಾಸ್ ಫಾದರ್ ಹ್ಯಾಸ್ ಓನ್ಲಿ 2 ಚೈಲ್ಡ್. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಅಂದರೆ 2 ಚೈಲ್ಡು, ಓನ್ಲಿ ಡಾಟರು ಅಂತೆಲ್ಲ ಕೊಟ್ಟಾಗ ಅದನ್ನು ನಾವು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಂಡು ನೋಡ್ಕೊಬೇಕಾಗುತ್ತೆ. ಸೊ ಆಪ್ಷನ್ಸು ಸಿಸ್ಟರು, ವೈಫು, ಬ್ರದರು, ನಾನು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ನು, ಪಾಯಿಂಟಿಂಗ್ ಟು ಎ ವುಮೆನ್
Byrender said, he is the only son of my grandfather who had no daughter. How is Barinder related to that man if Barinder is a male? ಇದಂತೂ ವೆರಿ ಸಿಂಪಲ್ಲು. ಸೊ ಇವೆರಡು ನೋಡ್ಕೊಂಡು ಆನ್ಸರ್ ಮಾಡಿ. ಯಾರು ಕಮೆಂಟಲ್ಲಿ ಮಾಡಿರ್ತೀರೋ ಅವ್ರು ಫಸ್ಟ್ ಕರೆಕ್ಟಾಗಿ ಯಾರು ಆನ್ಸರ್ ಮಾಡ್ತೀರೋ ಕಮೆಂಟಲ್ಲಿ ಪಿನ್ ಮಾಡಿ ಇಡ್ತೀನಿ. ಸೊ ಎಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಅರ್ಥ ಆಗಿಲ್ಲ ಇಲ್ಲೊಂದು ಸಲ ನೋಡಿ, ಅಟ್ಲೀಸ್ಟ್ ಕೋಡಿಂಗ್ ಬಂದಮೇಲೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ನೀವೇ ಈ ಕ್ವಶನ್ಸ್ ಫಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೈಂಡಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಕ್ಸಾಮ್ಸಲ್ಲಿ ಕೋಡಿಂಗ್ ಎಲ್ಲ ಬರ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ. ಮೈಂಡಲ್ಲೇ ಅಬ್ಸರ್ವ್ ಮಾಡಿಕೊಂಡು ಮೈಂಡಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಇದನ್ನು ಟಿಕ್ ಹಾಕಬೇಕಾಗುತ್ತೆ ಆಪ್ಷನ್ಸು. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ.